ನಮಸ್ತೆ ಎಲ್ರಿಗೂ. ನಾನು ಇವತ್ತೊಂದು ಹೇರ್ ಮಾಸ್ಕ್ ಹಾಕ್ಕೊಂಡಿದ್ದೆ. ತುಂಬ ಒಳ್ಳೆಯದಾಗ್ತದೆ. ಕೂದಲು ಒಂಥರ ಶೈನಿಂಗು ಮತ್ತು ಸ್ಮೂತು ಹಾಗೆಲ್ಲ ಆಗ್ತಾಯಿತ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅಂದ್ಕೊಂಡೆ. ನೋಡಿ ಎಷ್ಟು ಕಪ್ಪು ಆಗಿ ಕಾಣ್ತಾ ಉಂಟು. ತುಂಬ ಖುಷಿಯಾಯಿತು ನನಗೆ. ಈ ಹೇರ್ ಪ್ಯಾಕ್ ಅಂತೇಳಿದರೆ ತುಂಬ ತಂಪು ಸಹ, ಮತ್ತು ತುಂಬ ಹೀಟ್ ಆದವರಿಗೆಲ್ಲ ತುಂಬ ತಂಪು ಸಹ. ಖಂಡಿತ ವಿಡಿಯೋ ಇಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ಮತ್ತು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಅಂತೇಳಿದರೆ ತುಂಬ ಒಳ್ಳೆಯದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಸಹ ಏನು ಬೇಡ. ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅದಂತೂ ಮನೆಯಲ್ಲಿ ಇದ್ದೇ ಇರ್ತದೆ. ಅದು ಯಾವುದಂತೇಳಿ ಹೇಳ್ತಾ ಹೋಗ್ತೇನೆ, ನೀವು ಮಾಡಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಮೆಂತೆ ಕಾಳನ್ನು ತೊಗೊಂಡಿದ್ದೇನೆ. ಇದು ಮೆಂತೆ ಕಾಳು ಉಂಟಲ್ಲ, ರಾತ್ರಿ ನೆನೆಸಿಟ್ಕೊಳ್ಬೇಕು. ಒಂದು 2 ಟೀ ಸ್ಪೂನಷ್ಟು ತೊಗೊಂಡ್ರೆ ಸಾಕು. ಅಂದರೆ ನಿಮ್ಮ ಕೂದಲು ಎಷ್ಟುಂಟಂತೇಳಿ, ಅಂದರೆ ತುಂಬ ದಪ್ಪ ಉದ್ದ ಇದ್ದರೆ ಒಂದು 3-4 ಟೀ ಸ್ಪೂನ್ ಆದರೂ ಬೇಕಾಗ್ತದೆ. ರಾತ್ರಿ ನೆನೆಸಿ ಆದ ನಂತರ ನೀವು ಬೆಳಿಗ್ಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ತಲೆಗೆ ಹಚ್ಚೋಕ್ಕಿಂತ ಮೊದಲು ಇದನ್ನು ಪೇಸ್ಟ್ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಬೇಡ. ಕೂಡಲೇ ಹಚ್ಕೊಳ್ಳೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕಿದರೆ ನೈಸಾಗಿ ಪೇಸ್ಟ್ ಆಗ್ತದೆ. ಇದು ಸ್ವಲ್ಪ ತರ್ತರಿ ಇದ್ರೂ ತೊಂದರೆ ಇಲ್ಲ. ನೋಡಿ, ಇಲ್ಲಿ ಪೇಸ್ಟ್ ರೆಡಿ ಆಯ್ತು. ಈಗ ಇದಕ್ಕೆ ನೋಡಿದ್ರಲ್ಲ ಪೇಸ್ಟ್, ಇದಕ್ಕೀಗ ಮೊಸರು ಬೇಕಾಗ್ತದೆ. ಮೊಸರು ಸಹ ನಿಮಗೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ನೀವು ಇದು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4-5 ಸ್ಪೂನಷ್ಟು ಮೊಸರನ್ನು ತೊಗೊಂಡಿದ್ದೇನೆ. ಈಗ ಮೊಸರಿಗೆ ಈ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ ನಾನು. ನೈಸಾಗಿದ್ದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ಇದು ಸ್ವಲ್ಪ ತರತರಿ ಉಂಟು. ಎರಡೂ ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ನೀವು ಹಚ್ಚಿದರೆ ನಿಮಗೇ ಆಶ್ಚರ್ಯ ಆಗ್ತದೆ, ಅಷ್ಟು ಒಂದು ಇದುಂಟು ಇದರಲ್ಲಿ. ಇದು ಅಂದರೆ ಇದು ನೀವು ಜಾಸ್ತಿ ಮಳೆ ಬರುವಾಗ ಮತ್ತು ತುಂಬ ಚಳಿಯೆಲ್ಲ ಇರುವಾಗ ಇದನ್ನು ನೀವು ಹಚ್ಚಲಿಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಮೈಗ್ರೇನ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಮೊಸರು ಹಾಕೋಕ್ಕಿಂತ ಮೊದಲು ನೀವು ಸ್ವಲ್ಪ ಇದು ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂತೇಳಿದರೆ ಮೈಗ್ರೇನ್ ಮತ್ತು ಸೈನಸ್ ಎಲ್ಲ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಜಾಸ್ತಿ ಆಗ್ತವೆ ಒಮ್ಮೊಮ್ಮೆ ಮೊಸರು ಹಾಕಿದರೆ. ಹಾಗಾಗಿ ಇಲ್ಲಾಂತೇಳಿದ್ರೆ ನೀವು ಖಾಲಿ ಮೆಂತೆ ಪೇಸ್ಟನ್ನೇ ತಲೆಗೆ ಹಾಕ್ಕೊಳ್ಬೋದು. ಅದರಲ್ಲೂ ನೀವು ಈ ಪೇಸ್ಟ್ ಉಂಟಲ್ಲ, ಬೇಸಿಗೆಗಾಲದಲ್ಲಿ ಹಾಕ್ಕೊಂಡ್ರೆ, ಅಂದರೆ ಕೂದಲು ನೋಡಿ ಒಂಥರ ಡ್ರೈ ಆಗಿರ್ತದಲ್ಲ, ಆ ಟೈಮಲ್ಲಿ ಇದನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಸಾಕಷ್ಟು ಇದು ಒಂಥರ ಒಂದು ತೇವಾಂಶ ಥರ ಇರ್ತದಲ್ಲ ಮೊಸರೆಲ್ಲ ಹಾಕಿದಕ್ಕೋಸ್ಕರ, ಮತ್ತು ಕೂದಲು ಒಂಥರ ಸಾಫ್ಟಾಗಿರ್ತದೆ ಬೇಸಿಗೆಗಾಲದಲ್ಲೆಲ್ಲ ಹಾಕಿದರೆ. ಮತ್ತು ಒಂಥರ ನೈಸರ್ಗಿಕವಾಗಿ ಒಂಥರ ಕಂಡೀಷ್ನರ್ ಆಗಿ ಸಹ ಒಂದು ಕೆಲಸ ಮಾಡ್ತದೆ ಇದು ಎರಡು ಸಹ. ಇದೀಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಂದರೆ ಸ್ಪೂನಲ್ಲಿ ಸರಿ ಮಿಕ್ಸ್ ಆಗೋದಿಲ್ಲ, ಒಂಚೂರು ತರ್ತರಿ ಉಂಟು. ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದಲ್ಲ, ಹಾಗಾಗಿ. ಅಂದರೆ ಕೂದಲು ಉದ್ದ ಇಲ್ಲಲ್ಲ, ನನಗಿಷ್ಟು ಸಾಕಾಗ್ತದೆ. ನೀವು ಇದನ್ನು ಸಹ ಹಾಕ್ಕೊಳ್ಳುವಾಗ ನೆತ್ತಿಯಿಂದ ಕೂದಲು ಎಂಡ್ ತನಕ ಸಹ ನೀವು ಇದನ್ನು ಹಚ್ಕೊಳ್ಬೇಕು. ಇದು ಖಾಲಿ ಗ್ರೋತ್ ಅಂತಲ್ಲ. ನೋಡಿ, ನಾನು ಕೂದಲು ನೋಡಿ ಹೇಗುಂಟು ನೋಡಿದ್ರಲ್ಲ. ಹಚ್ಚೋಕ್ಕಿಂತ ಮೊದಲು ನೋಡಿ ಕೂದಲು ಒಂಥರ ಡಲ್ ಆದಾಗೆ ಹಾಗೆಲ್ಲ ಇತ್ತು. ಮತ್ತು ನಿಮಗೆ ಹಚ್ಚಿ ಎಲ್ಲ ಆದಮೇಲೆ ನಾನು ತೋರಿಸ್ತೇನೆ ನೋಡಿ ಎಷ್ಟು ಡಿಫ್ರೆನ್ಸು ಆಗ್ತದೆ ಅಂತೇಳಿದ್ರೆ. ನೋಡಿ, ಕೂದಲು ಯಾವ ಥರ ಒಂಥರ ಒರಟು ಥರ ಉಂಟಲ್ಲ, ಮತ್ತು ಸ್ವಲ್ಪ ಬಿಳಿ ಕೂದಲು ಸಹ ಉಂಟು. ನಾನು ಹಚ್ಚಿ ಮತ್ತೆ ನಿಮಗೆ ತೋರಿಸ್ತೇನೆ. ಇದನ್ನು ಚೆಂದ ಮಾಡಿ ಹಚ್ಕೊಳ್ಳಿ. ಒಂಥರ ಪ್ಯಾಕ್ ಫುಲ್ ಆಗಬೇಕು, ಮತ್ತು ಕೋಲ್ಡ್ ಆಗ್ತದೆ. ತುಂಬ ಒಳ್ಳೆಯದು ಇದು. ಕೂದಲು ಗ್ರೋತ್ ಅಂತೇಳಿ ಅಲ್ಲ, ಇದನ್ನು ನೀವು ತಲೆ ಹೊಟ್ಟು ನಿವಾರಣೆ ಮಾಡಲಿಕ್ಕೆ ಸಹ ಹಚ್ಕೊಳ್ಬೋದು, ಡ್ಯಾಂಡ್ರಫ್ ಹೋಗಲಿಕ್ಕೆ. ಇದು ಮಾಸ್ಕ್ ಉಂಟಲ್ಲ, ತಲೆ ಹೊಟ್ಟು ಹೋಗಲಿಕ್ಕೆ ಸಹ ಒಂದು ಒಳ್ಳೆಯ ಮದ್ದಿದು. ಮೊಸರು ತಲೆ ಹೊಟ್ಟು ಹೋಗಲಿಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಮೆಂತೆ ಬೀಜ ಸೇರಿಸೋದ್ರಿಂದ ಮೊಸರಿಂದ ಅಲ್ಲಿರುವಂತಹ ಒಂದು ಇದುಂಟಲ್ಲ, ಅದು ಜಾಸ್ತಿ ಆಗ್ತದೆ. ಇದು ನೆತ್ತಿ ಮೇಲೆ ಇರುವಂಥ ಒಂದು ಕೊಳೆ ಏನಾದರೂ ಇದ್ದರೆ ಸಹ ಅಂತಹ ಒಂದು ಕೊಳೆ ಸಹ ತೆಗೆದಾಕ್ತದೆ. ಇದನ್ನು ಮಾತ್ರ ಹಚ್ಚುವಾಗ ನೋಡಿ ನಾನು ಹೇಗೆ ಹಚ್ತಾ ಇದ್ದೇನೆ ಅಂತೇಳಿ, ಫುಲ್ಲು ಕೂದಲಿಗೆ ತಾಗುವ ಹಾಗೆಯೇ ಹಚ್ಕೊಳ್ಬೇಕು ಇದನ್ನು. ಇದು ಕೂದಲು ಸ್ಟ್ರಾಂಗ್ ಸಹ ಆಗ್ತದೆ ಇದು ಹಚ್ಚೋದ್ರಿಂದ. ಏನಾದರೂ ಒಂದು ಕೂದಲು ನೋಡಿ ಕಟ್ ಆಗ್ತದೆ ಒಮ್ಮೊಮ್ಮೆ. ಆಗ ಈ ಮೆಂತೆ ಮತ್ತು ಮೊಸರಿನ ಒಂದು ಹೇರ್ ಮಾಸ್ಕ್ ಹಾಕೊಳ್ಳೋದ್ರಿಂದ ಕೂದಲು ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ಮತ್ತು ಚಿಕ್ಕ ಕೂದಲು ಏನಾದರೂ ಇದ್ದರೆ ಸಹ ಒಂದು ಒಳ್ಳೆಯ ಒಂದು ಪೋಷಣೆ ಸಿಕ್ಕಿ ಕೂದಲು ಉದುರೋದು ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಇದರಿಂದ. ಆಮೇಲೆ ನೀವು ಇದು ಎರಡರ ಜೊತೆಯಲ್ಲಿ ಸ್ವಲ್ಪ ಮೆಹಂದಿ ಪೌಡರನ್ನು ಸಹ ನೀವು ಮಿಕ್ಸ್ ಮಾಡಿ ಹಚ್ಕೊಳ್ಬೋದು, ಅಥವಾ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೋದು, ಅಥವಾ ನೀವು ನೆಲ್ಲಿಕಾಯಿ ಪೌಡರ್ ಇದ್ದರೆ ನೆಲ್ಲಿಕಾಯಿ ಪೌಡರನ್ನು ಸಹ ಇದಕ್ಕೆ ಆ್ಯಡ್ ಮಾಡಿ ನೀವು ಹಚ್ಕೊಳ್ಬೋದು. ನೋಡಿದ್ರಲ್ಲ, ಇಲ್ಲಿ ನೋಡಿ ಫುಲ್ ಹಚ್ಕೊಂಡಿದ್ದೇನೆ.
ನಿಮಗೆ ಸ್ವಲ್ಪ ಹಚ್ಚುವಾಗಲೇ ಏನಾದರೂ ತುರುಕೆ ಎಲ್ಲ ಸ್ಟಾರ್ಟ್ ಆಯ್ತು ಅಂತೇಳಿದರೆ ಅಷ್ಟಕ್ಕೆ ಸ್ಟಾಪ್ ಮಾಡಿ ಮತ್ತು ನೀವು ಸ್ನಾನ ಮಾಡಿಬಿಡಿ. ಒಬ್ಬೊಬ್ಬರಿಗೆ ಆಗ್ತದೆ, ಒಬ್ಬರಿಗೆ ಆಗೋದಿಲ್ಲ ಹಾಗೆ. ಅಥವಾ ಸ್ವಲ್ಪ ಪ್ಯಾಚ್ ಟೆಸ್ಟ್ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ಸ್ಕಿನ್ನಿಗೆಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸಹ ನೀವು ಹಚ್ಬೋದು. ಏನಾಗೋದಿಲ್ಲ ಒಬ್ಬರಿಗೆ ಮಾತ್ರ ಸ್ವಲ್ಪ ತುರುಕಿ ಏನಾದರೂ ಸ್ಟಾರ್ಟ್ ಆದರೆ ಅಂತೇಳಿ ಸ್ವಲ್ಪ ಟೆಸ್ಟ್ ಮಾಡಿನೇ ನೀವು ಹಚ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ ಫುಲ್ ನಾನಿಲ್ಲಿ ಕೂದಲಿಗೆ ಹಚ್ಕೊಂಡು ಈಗ ಒಂದು ಕ್ಲಿಪ್ ಹಾಕಿ ಒಂದು ಅರ್ಧ ಗಂಟೆ ಇದನ್ನು ಬಿಡಬೇಕು. ಅರ್ಧ ಗಂಟೆ ನಿಮಗೆ ಪುರ್ಸೊತ್ತೇ ಇಲ್ಲ ಅಂತೇಳಿದರೆ ಒಂದು 20 ನಿಮಿಷ ಆದರೂ ನೀವು ಬಿಟ್ಕೊಳ್ಳಿ. ಸ್ವಲ್ಪ ಅದು ಕೂದಲಿಗೆಲ್ಲ ಕರೆಕ್ಟಾಗಿ ತಾಗಬೇಕಲ್ವ. ನಾನೊಂದು 20 ನಿಮಿಷ ಬಿಟ್ಟು ನಂತರ ಸ್ನಾನ ಮಾಡ್ತೇನೆ. ನೋಡಿ ನಾನೀಗ ಸ್ನಾನ ಮಾಡಿ ಸಹ ಬಂದೆ. ನೋಡಿ ಕೂದಲು ನೋಡಿದ್ರಲ್ಲ, ಫಸ್ಟಿಗೆ ಹೇಗಿತ್ತು ಕೂದಲು, ಈಗ ನೋಡಿ ಕೂದಲು ನೀವು ಜಾಸ್ತಿ ರಫಾಗಿ ಸಹ ಒರೆಸ್ಲಿಕ್ಕೆ ಹೋಗಬೇಡಿ. ಈ ಥರ ಸ್ಮೂತಾಗಿ ಒಂದು ಟವಲ್ ತೊಗೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ. ಮತ್ತು ಒದ್ದೆ ಕೂದಲನ್ನು ಸಹ ನೀವು ಬಾಚಲಿಕ್ಕೆ ಹೋಗಬಾರ್ದು. ನೋಡಿದ್ರಲ್ಲ ಕೂದಲು ನನಗೇ ಒಂದು ಸಲ ಒಂದು ಇದಾಯಿತು, ಎಷ್ಟು ಶೈನಿಂಗ್ ಆಗಿ ಕಾಣ್ತಾಯಿತ್ತು ನೋಡಿ ಕೂದಲು. ಒಂದೇ ಸಲ ಮತ್ತು ಬಿಳಿ ಕೂದಲೇನು ಕಪ್ಪಾಗ್ತಾ ಹೋಗೋದಿಲ್ಲ. ನೀವು ವಾರಕ್ಕೆ ಒಂದು 2-3 ಸಲ ಆದರೂ ಇದನ್ನು ಮಾಡ್ಕೊಳ್ಳಿ. ಒಂದು ನೆನಪಿಟ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತೇನೆ, ಮೈಗ್ರೇನದೆಲ್ಲ ಪ್ರಾಬ್ಲಮ್ ಇದ್ದರೆ ಮೊಸರನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನೀವು. ಕೂದಲು ತುಂಬ ಶೈನಿಂಗ್ ಆಗಿ ನನಗಂತೂ ತುಂಬ ಖುಷಿಯಾಯಿತು. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಏನಾದರೂ ಕೂದಲು ಒಂಥರ ಒರಟಾಗಿ ಡಲ್ಲಾಗಿದ್ದರೆ ನೀವು ಈ ಹೇರ್ ಮಾಸ್ಕನ್ನು ಯೂಸ್ ಮಾಡ್ಬೋದು. ನಾನೀಗ ನೋಡಿ ನಿಧಾನವಾಗಿ ಬಾಚ್ಕೊಳ್ತಾ ಇದ್ದೇನೆ. ರಫಾಗಿ ಸಹ ಬಾಚ್ಕೊಳ್ಳಿಕ್ಕೆ ಹೋಗ್ಬಿಡಿ. ಒದ್ದೆ ಕೂದಲು ನಿಜವಾಗ್ಲೂ ಬಾಚ್ಕೊಳ್ಬಾರ್ದು. ಅದು ಸ್ವಲ್ಪ ಹಸಿ ಇರುವಾಗ, ಅಂದರೆ ಒದ್ದೆ ಇರುವಾಗ ಕೂದಲು ಬೇಗ ಉದುರುತ್ತದೆ ಬಾಚ್ಕೊಳ್ಳುವಾಗ. ಹಾಗಾಗಿ ಸ್ವಲ್ಪ ಡ್ರೈ ಆದ ನಂತರ ನೀವು ಬಾಚ್ಕೊಳ್ಳಿ. ನೋಡಿ ಕೂದಲು ಎಷ್ಟು ಶೈನಿಂಗ್ ಕಾಣ್ತಾ ಉಂಟಲ್ವ. ನಾನು ಅದೇ ಹೇಳ್ದಲ್ಲ, ಇದು 2 ಪೇಸ್ಟ್ ಉಂಟಲ್ಲ, ನಿಮಗೆ ಬೇಕಾದದ ನೀವು ಇದಕ್ಕೆ ಆ್ಯಡ್ ಮಾಡೋದು. ಅದೇನೋ ಹೇಳ್ದಲ್ಲ, ಮೆಹಂದಿ ಪೌಡರ್ ಅದೆಲ್ಲ ನೀವು ಆ್ಯಡ್ ಮಾಡ್ಬೋದು. ನಿಮಗೆ ಕೂದಲು ಎಷ್ಟೇ ಡಲ್ಲಾಗಿದ್ದರೂ ಸಹ ತುಂಬ ಶೈನಿಂಗಾಗಿ ಕಾಣ್ತದೆ ಈ 2 ಪೇಸ್ಟನ್ನು ಹಚ್ಕೊಳ್ಳೋದ್ರಿಂದ. ಮತ್ತು ನೈಸರ್ಗಿಕ ಒಂದು ಕಂಡೀಷ್ನರ್ ಥರ ಸಹ ಒಂದು ಯೂಸ್ ಆಗ್ತದೆ. ಇದು ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ಅದೆಲ್ಲ ಉಂಟು ಇದರಲ್ಲಿ. ಮತ್ತು ಈ ಮೊಸರು ಇದ್ದದಕ್ಕೋಸ್ಕರನೇ ನಮಗೆ ಕಂಡೀಷ್ನರ್ ಥರ ಒಂದು ಕೆಲಸ ಮಾಡ್ತದೆ. ಒಂದು ಒಳ್ಳೆಯ ಒಂದು ನೆತ್ತಿಯ ಒಂದು ಪೋಷಣೆ ಸಹ ಇದು ಕೊಡ್ತದೆ ನಮಗೆ. ತುಂಬ ಒಂದು ಏನಾದರೂ ಒಂದು ಕೊರತೆ ಎಲ್ಲ ಇದ್ದರೆ ಸಹ ಆ ಸಮಸ್ಯೆಯನ್ನು ಸಹ ಇದು ನಿವಾರಣೆ ಮಾಡ್ತದೆ. ಹಾಗಾಗಿ ನೀವು ಈ ಹೇರ್ ಪ್ಯಾಕನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ತಾ ಬನ್ನಿ. ತುಂಬ ಒಂದು ಒಳ್ಳೆಯದಾಗ್ತದೆ. ಕೂದಲು ಗ್ರೋತ್ ಸಹ ಆಗ್ತದೆ, ಡ್ಯಾಂಡ್ರಫ್ ರಿಮೂವ್ ಆಗ್ತದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಮನೆಯಲ್ಲಿ ಖಂಡಿತವಾಗ್ಲೂ ಈ ಹೇರ್ ಮಾಸ್ಕನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಅಂತೇಳಿದರೆ ತುಂಬ ಒಳ್ಳೆಯದಾಗ್ತದೆ. ನಾವು ಕೂದಲನ್ನು ಹೇಗೆ ನಾವು ನೋಡ್ಕೊಳ್ತೇವೆ ಹಾಗೆ ಅದು ಅಷ್ಟೇ ಒಳ್ಳೆಯದಾಗಿ ಆರೋಗ್ಯಕರವಾಗಿ ಬೆಳೀತಾ ಹೋಗ್ತದಲ್ವ. ನಾವು ನಮ್ಮ ಹೇರಿಗೆ ಹೊರಗಡೆಯಿಂದ ಕೇರ್ ಮಾಡೋದಲ್ಲ, ಒಳಗಡೆಯಿಂದ ನಾವು ತಗೊಳ್ಳೋ ಫುಡ್ಡು ಸಹ ಅಷ್ಟೇ ಒಳ್ಳೆಯದಾಗಿರಬೇಕು. ನಾನು ಮೊನ್ನೆ ಸಹ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾವು ಯಾವ ಥರ ಒಂದು ಜ್ಯೂಸ್ ಎಲ್ಲ ಕುಡಿದ್ರೆ ಒಳ್ಳೆಯದಂತೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.